ವೆಲ್ಕಮ್ ಟು ಮೈ ಚಾನೆಲ್ ಧಾರಾವಾಹಿ ಮಾತು. ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಅಶ್ವಿನಿ ಅಂತೂ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಟ್ಟೆ ಬರಿ ಒಡವೆ ಎಲ್ಲ ತಗೊಂಡು ಇಲ್ಲಿ ಶಾರದಾ ಹತ್ರ ಹೋಗ್ತಾರೆ. ಅಮ್ಮ ಅಮ್ಮ ಅಂತ ಹೇಳ್ತಾರೆ. ಆಗ ಶಾರದಾ ಅವರು ಇಲ್ಲಿ ಅಶ್ವಿನಿನ ನೋಡಿ ಬೆಚ್ಚಿ ಬೀಳ್ತಾರೆ. ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ. ಆಗ ಅಶ್ವಿನಿ, ಅಮ್ಮ ಯಾಕಮ್ಮ ನೀನ್ ಈ ರೀತಿ ಮಾಡ್ತಾ ಇದೀಯಾ? ನೋಡಮ್ಮ, ನಾನು ನಿನ್ನ ಮಗಳಮ್ಮ. ಯಾಕಮ್ಮ ನೀನ್ ಈ ರೀತಿ ನನ್ನನ್ನ ನೋಡಿ ಹಿಂದೆ ಹಿಂದೆ ಹೋಗ್ತೀಯಾ? ನೋಡು, ನಾನು ನೀನು ಕಳೆದು ಹೋಗಿರೋದು ನೆನ್ಪಿಲ್ವಮ್ಮ? ಕಾಡಲ್ಲಿ ದಟ್ಟ ಕಾಡು, ಅಲ್ಲಿಂದ ನಾನು ನೀನು ಸಪ್ರೇಟ್ ಆಗಿರೋದು, ನಿನ್ನನ್ನ ಶೂಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ನೆನ್ಪೋಯ್ತಾ ಅಮ್ಮ? ಈ ಮನಸ್ವಿನಿ ಮರ್ತ್ಬಿಟಿಯಾ ಅಮ್ಮ ಅಂತ ನಾಟಕದ ಮಾತುಗಳನ್ನ ಆಡ್ತಾರೆ ಅಶ್ವಿನಿ. ಆಗ ಶಾರದಾ ಮಾತ್ರ ಯಾವುದೇ ಕಾರಣಕ್ಕೂ ಅಶ್ವಿನಿ ಮಾತಿಗೆ ಸೋಲೋದೇ ಇಲ್ಲ. ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ. ಆಗ ಅಮ್ಮ, ಅದೆಲ್ಲ ಬಿಡು, ಇಲ್ನೋಡು, ನಿನ್ಗೋಸ್ಕರ ಸೀರೆ ತಂದಿದ್ದೀನಿ. ನೋಡಮ್ಮ, ನಿನಗೆ ಇದ್ರಲ್ಲಿ ಯಾವ ಸೀರೆ ಇಷ್ಟ ಆಯ್ತಮ್ಮ? ಅಮ್ಮ, ನಿನಗೆ ಯಾವ ಸೀರೆ ಆದ್ರೂ ತಗೋ, ನಿನಗೆ ಯಾವ ಕಲರ್ ಇಷ್ಟ ಎಲ್ಲ ತಂದಿದ್ದೀನಿ. ನೋಡಮ್ಮ, ಹಾಕೋ ಅಮ್ಮ ಅಂತ ಹೇಳಿ ಸೀರೆನ ಇಲ್ಲಿ ಶಾರದನ ಮೈ ಮೇಲೆ ಹಾಕ್ತಾರೆ. ಆಗ ಶಾರದಾ ಹಿಂದೆ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಭಯದಿಂದ ಇಲ್ಲಿ ಅಶ್ವಿನಿನ ನೋಡ್ತಾ ಇರ್ತಾರೆ. ಆಗ ಅಶ್ವಿನಿ, ಅಮ್ಮ, ಯಾಕಮ್ಮ ನನ್ನ ನೋಡಿ ಭಯಪಡ್ತಾ ಇದ್ಯಾ? ಯಾಕ್ ಹಿಂದ್ ಮಾಡ್ತಾ ಇದ್ಯಾ? ನೋಡು, ಅಪ್ಪನತ್ರ ನಾನು ಕರ್ಕೊಂಡ್ ಹೋಗ್ತೀನಿ ಅಮ್ಮ. ನೋಡು, ನಮ್ಮ ಅಪ್ಪ, ನಮ್ಮ ಅಜ್ಜಿ, ನಿನ್ನ ಅತ್ತೆ ಎಲ್ಲರೂ ಇದ್ದಾರೆ ಅಮ್ಮ. ಅಲ್ಲಿ ನಾನು ನೀನು ಇಬ್ರೂ ಜೊತೆಯಾಗಿ ಹೋಗ್ಬಿಡೋಣ, ಸರಿನಾ? ನೋಡು, ಒಟ್ನಲ್ಲಿ ನಿನ್ನನ್ನ ಮನಸ್ವಿನಿ ಅಂತ ಕರಿ. ಒಂದು ಸರಿ ಸಾಕು ನನ್ಗೆ, ಅಷ್ಟೇ ಸಾಕಮ್ಮ. ನಿನ್ನ ಬಾಯಿಂದ ಮನಸ್ವಿನಿ ಅಂತ ಕೂಗಿಸಿಕೊಳ್ಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ಅಮ್ಮ. ಕರಿತೀಯಲ್ವಾ ಅಮ್ಮ ಅಂತ ಅಶ್ವಿನಿ ನಾಟಕ ಮಾಡ್ತಾ ಇರ್ತಾರೆ. ಆದ್ರೆ ಶಾರದಾ ಮಾತ್ರ ಏನು ಮಾತಾಡದೆ ಹಿಂದೆ ಹಿಂದೆ ಹೋಗ್ತಾನೆ ಇರ್ತಾರೆ. ಮತ್ತೆ ಈ ಕಡೆಯಲ್ಲಿ ಭೂಮಿ ಎಲ್ಲ ಪ್ಯಾಕನ್ನ ಮಾಡ್ಕೊಂಡು ರೆಡಿಯಾಗಿ ಕುತ್ಕೊಂಡಿರ್ತಾರೆ. ಆಗ ಈ ಕಡೆ ಅಜಿತ್ ಕೂಡ ಇಲ್ಲಿ ಇನ್ನೇನು ಬರ್ತಾ ಇರ್ತಾರೆ. ಆಗ ಈ ಕಡೆ ಅಪೇಕ್ಷಾ, ಇಲ್ಲ, ಯಾವುದೇ ಕಾರಣಕ್ಕೂ ಇವರು ಕಳಿಸಕ್ಕೆ ಹೋಗ್ಲೇಬಾರ್ದು. ಹೋಗಕ್ಕೆ ನಾನು ಬಿಟ್ರೆ ತಾನೆ, ಹೋಗ್ಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ತೀರಾ? ಸಾಧ್ಯನೇ ಇಲ್ಲ. ಈ ಅಪೇಕ್ಷೆ ಇರೋ ತನಕ ನಿನಗೇನಾದ್ರೂ ಮಾಡ್ಲೇಬೇಕಲ್ಲ. ನನಗೆ ಗೊತ್ತು ಕಣೆ ಭೂಮಿ, ನೀನು ಅಜಿತ ನಿಜವಾದ ಗಂಡ ಹೆಂಡತಿಯಲ್ಲ ಅಂತ ನನಗೆ ಗೊತ್ತು. ಹೇಗೆ ನಿನ್ನನ್ನ ಭಯಪಡಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ಈ ಕಡೆ ಭೂಮಿ ರೂಮಿಗೆ ಅಪೇಕ್ಷೆ ಬರ್ತಾರೆ. ಆಗ ಭೂಮಿ, ಎಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಏನ್ ಯೋಚನೆ ಮಾಡ್ತಾ ಇದೀಯಾ ಭೂಮಿ? ಓ, ಕಳ್ಸಕ್ಕೆ ಹೋಗ್ಬೇಕಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಓ, ನಮ್ಮ ಅಣ್ಣನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಇಲ್ಲಿ ಭೂಮಿ, ಹಾಗೇನೂ ಇಲ್ಲ ಅಪೇಕ್ಷೆಯವರೇ ಅಂತ ಹೇಳ್ತಾರೆ. ಇನ್ನೇನಲ್ಲಿ ಬಿಂಟು ಬಿಂದಾಸಾಗಿ ಇಬ್ರು ಜೊತೆಯಾಗಿ ತಿರುಗಾಡೋದು ಅನ್ಕೊಂಡ ಅಂತ ಕನಸು ನೋಡ್ತಾ ಇದೀಯಾ ಅಂತ ಕೇಳ್ತಾರೆ. ಅಯ್ಯೋ, ಆ ರೀತಿ ಏನಿಲ್ಲ ಅಪೇಕ್ಷೆಯವರೇ, ನನ್ನ ಕಳ್ಸಕ್ಕೆ ಹೋಗಕ್ಕೆ ಭಯ ಅಂತ ಹೇಳ್ತಾರೆ. ಆಗ ಅಪೇಕ್ಷೆಯವರು, ಏನಿದು, ಅಲ್ಲ ನಿನ್ನ ಗಂಡನ ಜೊತೆ ಹೋಗಕ್ಕೆ ಭಯನಾ? ನನಗೆ ನಂಬಕ್ಕೆ ಆಗ್ತಾ ಇಲ್ವೇ ಅಂತ ಅಪೇಕ್ಷೆ ಹೇಳ್ತಾರೆ. ಆದ್ರೂ ನಮ್ಮ ಅಣ್ಣನ್ ಬಗ್ಗೆ ಕೆಲವು ವಿಷಯ ನಿಮ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಭೂಮಿ, ಏನ್ ಹೇಳ್ತಾ ಇದ್ದೀರಾ ಅಪೇಕ್ಷೆಯವರೇ ಅಂತ ಕೇಳ್ತಾರೆ. ಇದೇ ಸರಿಯಾದ ಸಮಯ. ಇವಳನ್ನ ಹೇಗೆ ಹೆದರಿಸ್ತೀನಿ? ಇವಳು ಯಾವುದೇ ಕಾರಣಕ್ಕೂ ಅಜಿತ್ ಜೊತೆ ಹೋಗ್ಬಾರ್ದು ಅಂತ ಇಲ್ಲಿ ಅಪೇಕ್ಷೆ ಅನ್ಕೊಂತಾರೆ. ಭೂಮಿ, ನಮ್ಮ ಅಣ್ಣ ಬರೀ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಕೊಂಡಿದ್ಯಾ? ಬರೀ ಸ್ಟ್ರಿಕ್ಟು, ಅದು ಇದು ಡಿಸಿಪ್ಲಿನ್ ಅಂತ ಅನ್ಕೊಂಡಿದ್ಯಾ? ಆದ್ರೆ ಅವಂದು ಇನ್ನೊಂದು ಮುಖ ನಿನಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ. ಆಗ ಭೂಮಿ, ಏನ್ ಮಾತಾಡ್ತಾ ಇದ್ದೀರಾ ಅಪೇಕ್ಷೆಯವರೇ ಅಂತ ಕೇಳ್ತಾರೆ. ಇನ್ನೊಂದು ಮುಖನಾ ಅಂತ ಕೇಳ್ತಾರೆ. ಹೂ ಭೂಮಿ, ನಮ್ಮ ಅಣ್ಣ ಬಾರಿ ರಸಿಕ ಅವನು. ಒಂದು ಹುಡುಗೀರು ಸಿಕ್ಬಿಟ್ರೆ ಅಂತೂ, ಒಂಟಿಯಾಬಿ ಸಿಕ್ಬಿಟ್ರೆ ಅವರನ್ನ ಬಿಡೋ ಮಾತೇ ಇಲ್ಲ ಅವನು ಅಂತ ಅಪೇಕ್ಷೆ ಸುಳ್ಳು ಹೇಳ್ತಾ ಇರ್ತಾರೆ. ಆಗ ಸಾರಿ ಅಣ್ಣ, ನನ್ನನ್ನ ಕ್ಷಮಿಸು. ನೀನು ಮತ್ತೆ ಇವಳು ಹೋಗ್ಬಾರ್ದು ಅಂತಾನೆ ಈ ರೀತಿ ಮಾಡ್ತಾ ಇದ್ದೀನಿ. ನೀನು ಎಂಥವನು ಅಂತ ನನಗೆ ಗೊತ್ತಿಲ್ವಾ ಅಣ್ಣ ಅಂತ ಇಲ್ಲಿ ಮನಸ್ಸಲ್ಲಿ ಅನ್ಕೊಂತಾಳೆ ಅಪೇಕ್ಷೆ. ಈ ಭೂಮಿನ ಹೆದರಿಸ್ಬೇಕು ಅಂತಾನೆ ನಾಟಕ ಮಾಡ್ತಾ ಇರ್ತಾರೆ. ಆಗ ಭೂಮಿ, ಅಪೇಕ್ಷೆ ಅವರೇ, ಏನ್ ಮಾತಾಡಿಸ್ತಾ ಇದ್ದೀರಾ? ಭಯಪಡಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಅಪೇಕ್ಷೆ ಅವರು, ಅಯ್ಯೋ, ನಾನೆಲ್ಲಿ ಭಯಪಡಿಸಿದ್ದೆ? ನಮ್ಮ ಅಣ್ಣ ಒಬ್ನೇ ಹುಡುಗಿ ಸಿಕ್ಕಿದ್ರೆ ರಸಿಕಾ ಅಂತ ಹೇಳಿದ್ದೆ ಅಷ್ಟೇ. ಅಷ್ಟಕ್ಕೂ ನೀವಿಬ್ರು ಗಂಡ ಹೆಂಡತಿ ಅಲ್ವೇ ಭೂಮಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಕಳಸಕ್ಕೆ ಹೋಗಿರ್ತಾರೆ. ಭೂಮಿ ಒಬ್ಳೇ ಇರ್ತಾಳೆ. ಆಗ ಅಜಿತ್ ಅವರು ಲುಂಗಿನ ಹಾಕೊಂಡು, ಬನಿಯನ್ ಹಾಕೊಂಡು ಒಳ್ಳೆ ಬಿಂದಾಸ್ ಥರ ಬಂದು ಇಲ್ಲಿ ಭೂಮಿನ ಹಿಡ್ಕೊಂಡು ಎಳೆಯೋ ಥರ ಮಾಡ್ತಾರೆ. ಆಗ ಭೂಮಿ ಓಡೋಡಿ ಹೋಗ್ತಾರೆ. ನನ್ನನ್ನ ಏನು ಮಾಡ್ಬೇಡಿ ಸಾಹೇಬ್ರೆ, ನಿಮ್ಮ ಕೈ ಮುಗಿತೀನಿ, ನನ್ನ ಶೀಲ ಹಾಳ್ ಮಾಡ್ಬೇಡಿ ಅಂತ ಭೂಮಿ ಕಿರ್ಚಾಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಏಯ್, ಬಿಡೋ ಮಾತೇ ಇಲ್ಲ, ನೀನು ನನ್ನವಳು, ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಆಗಕ್ಕೆ ಈ ಅಜಿತ್ ಬಿಡಲ್ಲ ಅಂತ ಹೇಳಿ ಅಜಿತ್ ಭೂಮಿನ ಗಟ್ಟಿಯಾಗಿ ತಬ್ಕೊಂಡು ಬೆಡ್ ಮೇಲೆ ಮಲ್ಕೊಂತಾರೆ. ಆಗ ಭೂಮಿ, ಅಯ್ಯೋ, ಇಲ್ಲ ಇಲ್ಲ ಅಂತ ಕಿರ್ಚಾಡ್ತಾರೆ. ಆಗ ಅಪೇಕ್ಷೆಯವರು, ಭೂಮಿ, ಏನಾಯ್ತು, ಯಾಕೀ ರೀತಿ ಕಿರ್ಚಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಭೂಮಿ, ಏನಿಲ್ಲ ಅಪೇಕ್ಷೆಯವರೇ ಅಂತ ಹೇಳ್ತಾರೆ. ಆಗ ಅಪೇಕ್ಷೆಗೆ ನಗು ಬರ್ತಾ ಇರುತ್ತೆ. ನನಗೆ ಗೊತ್ತು ಭೂಮಿ, ನೀವಿಬ್ರು ಗಂಡ ಹೆಂಡತಿ ಅಲ್ವೇ ಅಲ್ಲ ಅಂತ. ಇದೇ ನನಗೆ ಸಾಕು. ಖಂಡಿತವಾಗ್ಲೂ ನೀವಿಬ್ರು ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ.
ಆಗ ಅಜಿತ್ ಅವರು ಸೀದಾ ಸ್ಟೇಷನಿಂದ ಮನೆಗ್ ಬರ್ತಾರೆ. ಬಂದ್ಬಿಟ್ಟು ರೂಮಿಗ್ ಬರ್ತಾರೆ. ಆಗ ಏನ್ ಭೂಮಿ ಅಂತ ಹೇಳಿ ಭೂಮಿ ಹತ್ರ ಬರ್ತಾರೆ. ಆಗ ಭೂಮಿ, ಬೇಡ ಸಾಹೇಬ್ರೆ, ಬೇಡ, ಹತ್ರ ಬರ್ಬೇಡಿ ಸಾಹೇಬ್ರೆ, ಹತ್ರ ಬರ್ಬೇಡಿ ಅಂತ ಭೂಮಿ ಕಿರ್ಚಾಡ್ತಾರೆ. ಆಗ ಅಜಿತ್ ಅವರು, ಏಯ್ ಮೆಂಟಲ್, ಏನಾಯ್ತು ನಿನಗೆ ಅಂತ ಹೇಳ್ತಾರೆ. ಸಾಹೇಬ್ರೆ, ಬೇಡ ಸಾಹೇಬ್ರೆ, ಅದು ಕೆಟ್ಟ ಕನಸು ಸಾಹೇಬ್ರೆ, ನೀವು ನನ್ನನ್ನ ಹತ್ರ ಬಂದು ಅಂತ ಹೇಳ್ತಾರೆ. ಹತ್ರ ಬಂದು ಅಂತ ಅಜಿತ್ ಕೇಳ್ತಾರೆ. ಅದೇ ಸಾಹೇಬ್ರೆ, ಹತ್ರ ಬಂದು ನೀವು ನನಗೆ ಮುದ್ದು ಕೊಡ್ಬೇಕು ಅಂತ ನೀವು ನನ್ನನ್ನ ಬೇಡ ಬಿಡಿ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಅಷ್ಟೊಂದು ಕನಸು ನೋಡ್ತಾ ಇದೀಯಾ? ನಾನು ಆ ಥರ ಹುಡುಗ ಅಲ್ಲ, ನಾನು ತುಂಬಾ ಒಳ್ಳೆ ಹುಡುಗ. ನೀನು ಆ ರೀತಿಯಲ್ಲ ನನ್ನನ್ನ ಶೀಲ ಕೆಡಿಸಿದ ಅಂತ ಮಾಡ್ಬೇಡ ಆಯ್ತಾ, ನಾನು ಒಳ್ಳೆ ಹುಡುಗ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ದೇವ್ರೆ, ಒಂದು ಸರಿ ಭಯಾನೇ ಆಗೋಯ್ತು. ಈ ಅಪೇಕ್ಷೆ ಅವರು ಹೇಳಿದ್ ನೋಡಿ, ಅಮ್ಮಮ್ಮ ಚಳಿ ಜರ ಬಂದಾಗಾಯ್ತು ಅಂತ ಭೂಮಿ ಮನಸ್ಸಲ್ಲೇ ಅನ್ಕೊಂತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ರೂ ಕೂಡ ಹೊರಟು ನಿಂತಿರ್ತಾರೆ. ಅದನ್ನ ನೋಡಿದ ಅಪೇಕ್ಷೆ, ಛೆ, ನಾನು ಏನೇ ಪ್ಲಾನ್ ಮಾಡಿದ್ರೂ ಕೂಡ ವರ್ಕ್ ಆಗಿಲ್ವಲ್ಲ, ಇವರು ಹೋಗ್ಬಾರ್ದು ಅಂತ ಇಷ್ಟೆಲ್ಲ ಹೇಳಿದ್ರೂ ಕೂಡ ಈ ಭೂಮಿ ನನ್ನ ಮಾತೆ ಕೇಳಿಲ್ವಲ್ಲ, ಥು ಅಂತ ಇಲ್ಲಿ ಅಪೇಕ್ಷೆ ಸಿಟ್ಟಿಂದ ಇರ್ತಾರೆ. ಅದೇ ರೀತಿ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರೂ ಕೂಡ ಕಳಸಕ್ಕೆ ಹೋಗಿರ್ತಾರೆ. ರೆಸಾರ್ಟಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಆಗ ಅಜಿತ್ ಅವರು, ಭೂಮಿ ನೀನೇನು ಯೋಚನೆ ಮಾಡ್ಬೇಡ, ನೋಡು ಮನೆಯಲ್ಲಿ ಯೋಚನೆ ಮಾಡಿದೀಯಲ್ಲ, ಆ ರೀತಿ ನಾನೇನು ಕೆಟ್ಟದ್ದು ಮಾಡಲ್ಲ, ಸರಿನಾ? ಅದನ್ನ ತಲೆಯಿಂದ ತೆಗ್ದ್ಹಾಕ್ಬಿಡು. ನಾನು ಶೀಲವಂತ ಹುಡುಗ, ಅಂತ ಹುಡುಗ ಅಲ್ಲ, ಆ ಥರ ತಿಳ್ಕೊಬೇಡ ನನ್ನನ್ನ ಅಂತ ಹೇಳ್ತಾರೆ. ನೋಡೋ, ಖುಷಿಯಾಗಿರು, ಬಿಂದಾಸಾಗಿರು, ನಿನಗೆ ಏನೇ ಬೇಕಿದ್ರೂ ಕೇಳು ಆಯ್ತಾ ಅಂತ ಹೇಳ್ತಾರೆ. ಆಗ ಭೂಮಿ, ಸರಿ ಸಾಹೇಬ್ರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇರು ಒಂದ್ ನಿಮಿಷ, ನಿನಗೋಸ್ಕರ ಐಸ್ ಕ್ರೀಮ್ ತರ್ತೀನಿ ಅಂತ ಅಜಿತ್ ಅವರು ಹೊರಗಡೆ ಬರ್ತಾರೆ. ಅದೇ ರೀತಿ ಅಲ್ಲಿ ಅಶ್ವಿನಿನ ನೋಡ್ತಾರೆ. ಅಶ್ವಿನಿನ ನೋಡಿ ಅಜಿತ್ಗೆ ಶಾಕ್ ಆಗತ್ತೆ. ಹಾಗೆ ಅಶ್ವಿನಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಶ್ವಿನಿ ಅಲ್ಲೇ ಪಕ್ಕದಲ್ಲೇ ರೆಸಾರ್ಟಲ್ಲಿ ಇರ್ತಾರೆ. ಅದನ್ನ ನೋಡಿ ಅಜಿತ್ ಅವರು, ಇದೇನಿದು, ಇವಳೇನು ರೆಸಾರ್ಟಲ್ಲಿದ್ದಾಳೆ, ಅಷ್ಟಕ್ಕೂ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ, ನಮ್ಮನ್ನೇನಾದ್ರೂ ಫಾಲೋ ಮಾಡ್ಕೊಂಡು ಬಂದಿದ್ದಾಳಾ? ಇಲ್ಲ ಇಲ್ಲ, ನನಗೆ ಅನ್ನಿಸ್ತಾ ಇದೆ ಇವಳೇನೋ ಮಾಡ್ತಾ ಇದ್ದಾಳೆ, ಅದೇನು ಅಂತ ಕಂಡುಹಿಡಿಲೇಬೇಕು, ಇಲ್ಲ ಅಂದ್ರೆ ಇಂಥ ರೆಸಾರ್ಟಲ್ಲಿ ಒಬ್ಳೇ ಇರಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾತ್ರಿನೇ ಅದೇನು ಅಂತ ನೋಡ್ತೀನಿ ಅಂತ ಅಜಿತ್ ಅವರು ವಾಪಸ್ ಇಲ್ಲಿ ಭೂಮಿ ಹತ್ರ ಬರ್ತಾರ. ಭೂಮಿ, ನಿನಗೆ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ಭೂಮಿ, ಏನ್ ಸಾಹೇಬ್ರೆ ಅಂತ ಕೇಳ್ತಾರೆ. ಭೂಮಿ, ಅದು ರೆಸಾರ್ಟಲ್ಲಿ ಅಶ್ವಿನಿನ ನೋಡ್ಬಿಟ್ಟೆ, ಆದ್ರೂ ಸ್ವಲ್ಪ ಹುಷಾರಾಗಿರ್ಬೇಕು, ಸರಿನಾ? ಇವತ್ತು ರಾತ್ರಿನೇ ಅವಳು ಏನು ಅಂತ ಕಂಡುಹಿಡಿಲೇಬೇಕು ಅಂತ ಹೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ, ಅಶ್ವಿನಿ ಯಾಕೆ ಇಲ್ಲಿ ಬಂದಿದ್ಲು ಅಂತ ಕೇಳ್ತಾರೆ. ಆಗ ಅಜಿತ್ ಅವರು, ನನಗೂ ಕೂಡ ಅದೇ ಗೊತ್ತಾಗ್ತಾ ಇಲ್ಲ ಭೂಮಿ. ಸರಿ ಸರಿ, ನೋಡು, ನೀನು ಸರಿ ಒಳಗಡೆನೇ ಇರು, ಯಾವುದೇ ಕಾರಣಕ್ಕೂ ಅಶ್ವಿನಿ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳ್ತಾರೆ. ಅದೇ ರೀತಿ ರಾತ್ರಿ ಆದ ಕ್ಷಣನೇ ಅಜಿತ್ ಅವರು ನಿಧಾನವಾಗಿ ರೆಸಾರ್ಟ್ ಹತ್ರ ಹೋಗ್ತಾರೆ. ಆಗ ಅಲ್ಲಿ ತುಂಬಾ ಜನಗಳು ನಿಂತಿರ್ತಾರೆ. ಒಳಗಡೆ ಅಶ್ವಿನಿ, ಪಕ್ಕದಲ್ಲಿ ಶಾರದಾನೂ ಇರ್ತಾರೆ. ಆಗ ಅಜಿತ್ ಅವರು ಬಗ್ಗಿ ನೋಡ್ತಾರೆ. ಇದ್ಯಾರಿದು, ಯಾವುದೋ ಒಂದು ಹೆಂಗ್ಸಿದೆ ಅಲ್ವಾ, ಅಷ್ಟಕ್ಕೂ ಈ ಹೆಂಗ್ಸ್ ಯಾರು? ಅಷ್ಟಕ್ಕೂ ಈ ಅಶ್ವಿನಿ ಈ ಹೆಂಗ್ಸ್ನ ಯಾಕೆ ಕರ್ಕೊಂಡ್ ಬಂದಿದ್ದಾರೆ? ಮುಖಾನೂ ಕಾಣಿಸ್ತಾ ಇಲ್ವಲ್ಲ ಅಂತ ಅಜಿತ್ ಅವರು ಮತ್ತೆ ನೋಡೇ ಬಿಡ್ತಾರೆ. ಅಜಿತ್ಗೆ ಶಾರದಾ ಮುಖ ಕಾಣಿಸುತ್ತೆ. ನಮ್ ಈ ರಿವ್ಯೂವೇ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.